ಕಲಬುರಗಿಯಲ್ಲಿ ಹಾಡ ಹಗಲೇ ಜ್ಯುವೆಲ್ಲರಿ ಶಾಪ್ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 3 ಜನ ದರೋಡೆಕೋರರನ್ನ ಹಿಡಿಮುರಿ ಕಟ್ಟಿದ್ದಾರೆ ಪೊಲೀಸರು. ಮುಂಬೈನಲ್ಲಿ ದರೋಡೆಕೋರರನ್ನ ಬಂಧಿಸಿದ್ದಾರೆ ಪೊಲೀಸರು. ಫಾರೂಕ್, ಅಯೋಧ್ಯ ಪ್ರಸಾದ್ ಮತ್ತು ಬಾದ್ಶಾ ಈ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 2 ಕೋಟಿ ಮೌಲ್ಯದ ಚಿನ್ನದ ಆಭರಣ, 4 ಕೋಟಿ 80 ಲಕ್ಷ ಮೌಲ್ಯದ 2 ಕೋಟಿ ಮೌಲ್ಯದ ಚಿನ್ನದ ಆಭರಣವನ್ನು ಜಪ್ತಿ ಮಾಡಿದ್ದಾರೆ. ಅದರ ಜೊತೆಗೆ 4,80,000 ನಗದು ಕೂಡ ಸಿಕ್ಕಿದೆಯಂತೆ. ಇನ್ನುಳಿದ 2 ಆರೋಪಿಗಳನ್ನು ಬಂಧಿಸೋದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಂಧಿತ ಆರೋಪಿಗಳನ್ನು ನೀವು ಗಮನಿಸ್ತಾ ಇದ್ರಿ ಆ ಫೋಟೋದಲ್ಲಿ. ಅಯೋಧ್ಯ ಪ್ರಸಾದ್ ಒಬ್ಬ, ಅವರ ಜೊತೆಗೆ ಇನ್ನೂ 2 ಫಾರೂಕ್ ಅನ್ನೋನು, ಬಾದ್ಶಾ ಈ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 2 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದಿದ್ರು. ಅದರ ಜೊತೆಗೆ 4,80,000 ನಗದನ್ನು ಕದ್ಕೊಂಡು ಹೋಗಿದ್ರು. ನೋಡಿ ಹೇಗೆ ಸಾಮಾನ್ಯರಂತೆ ಬಂದು ಚಿನ್ನ ಕಳ್ಳತನ ಮಾಡಿದ್ರು ಅಂತ. CCTV ದೃಶ್ಯವೂ ಕೂಡ ಇದೆ. ಇದು ಕಳ್ಳತನ ಆದಾಗಿನ ದೃಶ್ಯ. ಇದು ಇನ್ನೂ 2 ತಪ್ಪಿಸ್ಕೊಂಡಿದ್ದಾರೆ. ಅವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮುಂಬೈನಲ್ಲಿ ಇವರನ್ನು ಬಂಧಿಸಲಾಗಿದೆ. ದರೋಡೆ ಮಾಡಿ ಮುಂಬೈಗೆ ಓಡಿ ಹೋಗಿದ್ರು, ರಾಜ್ಯವನ್ನೇ ಬಿಟ್ಟು ಹೋಗಿದ್ರು. ಮುಂಬೈಗೆ ಒಂದು ತನಿಖಾ ತಂಡ ಹೋಗಿತ್ತು. ಅಲ್ಲಿ ಪೊಲೀಸರು 3 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ 2 ಕೋಟಿ ಮೌಲ್ಯದ ಚಿನ್ನಾಭರಣ, 4,80,000 ನಗದನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ನಗರದ ಮಲಿಕ್ ಜ್ಯುವೆಲ್ಲರಿ ಶಾಪ್ನಲ್ಲಿ ದರೋಡೆ ಆಗಿತ್ತು. ಜುಲೈ 11ರಂದು 12 ಗಂಟೆ 45 ನಿಮಿಷ ಇಷ್ಟಕ್ಕೆ ಆ ದರೋಡೆ ಆಗಿದ್ದು. ಬಳಿಕ ಖದೀಮರು ಆಟೋ ಹತ್ತಿ ಬಸ್ ನಿಲ್ದಾಣಕ್ಕೆ ಹೋಗಿದ್ರು. ಬಳಿಕ ಬಸ್ ಹತ್ತಿ ನೇರವಾಗಿ ಮುಂಬೈಗೆ ಹೋಗಿದ್ರು. ಖದೀಮರು ಮುಂಬೈನಿಂದ ಲಕ್ನೋ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸುತ್ತಾಡಿದರು. ಆರೋಪಿಗಳು ಚಿನ್ನದ ಆಭರಣವನ್ನು ಕರಗಿಸಿ ಮಾರಾಟ ಮಾಡೋದಕ್ಕೆ ಯತ್ನ ಮಾಡಿದರು. ಕೋಲ್ಕತ್ತಾ, UPಗೆ ತೆರಳಿ ಬಂಗಾರ ಮಾರಾಟ ಮಾಡೋದಕ್ಕೆ ಯತ್ನಿಸಿದರು. 2 ಕೋಟಿ 10 ಲಕ್ಷ ಮೌಲ್ಯದ ಚಿನ್ನಾಭರಣ, 4,80,000 ನಗದು ಇಷ್ಟನ್ನು ಸೀಸ್ ಮಾಡಲಾಗಿದೆ. ಸೊ ಇವರು ಅಂತಾರಾಜ್ಯ ಕಳ್ಳರು. ಬಜರಂಗಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಬಜರಂಗಿ, ಇವರ ಮೋಡಸ್ ಆಪರೆಂಡಿ ನೋಡಿದ್ರೆ ಇವರು ಕೇವಲ ಈ ಒಂದು ದರೋಡೆ ಮಾತ್ರ ಅಲ್ಲ, ಈ ಹಿಂದೆ ಅನೇಕ ದರೋಡೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರಲ್ಲೊಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಪೊಲೀಸರು ತನಿಖೆ ಮಾಡಿದಾರಾ ಹೇಗೆ? ವಾಸುದೇವ್, ಖಂಡಿತವಾಗಿಯೂ ಕೂಡ ಈಗ ಪೊಲೀಸರು ಈ ಒಂದು ಕಲಬುರಗಿಯನ್ನ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಬೆಚ್ಚಿ ಬೀಳಿಸಿರ್ತಕ್ಕಂಥ ಹಗಲು ದರೋಡೆ ಅಂದ್ರೆ ಜ್ಯುವೆಲ್ಲರಿ ಶಾಪ್ಗೆ ದರೋಡೆ ಮಾಡಿದ್ರು. ಆ ದರೋಡೆ ಪ್ರಕರಣವನ್ನ ಕಲಬುರಗಿ ನಗರ ಪೊಲೀಸರು ಸದ್ಯಕ್ಕೆ 11 ದಿನಗಳ ಬಳಿಕ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದ ಆರೋಪಿಗಳು ಮತ್ತು ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಇದರಲ್ಲಿ ಫಾರೂಕ್ ಅನ್ನುವಂತ ಏನು ಆರೋಪಿ ಇದ್ದಾನೆ, A1 ಆರೋಪಿ ಏನಿದ್ದಾನೆ, ಈತನ ಮೇಲೆ ಕೂಡ ಸುಮಾರು 15ರಿಂದ 20 ಕಳ್ಳತನ ಮತ್ತು ದರೋಡೆ ಪ್ರಕರಣಗಳು ಇದಾವೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಅಂದ್ರೆ ಈ ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಇದೇ ಜುಲೈ 11ನೇ ತಾರೀಕು ಕಲಬುರಗಿ ನಗರದ ಸರಾ ಬಜಾರ್ ನಲ್ಲಿರ್ತಕ್ಕಂಥ ಮಲಿಕ್ ಜ್ಯುವೆಲ್ಲರಿ ಮೇಕಿಂಗ್ ಶಾಪ್ಗೆ ಇವರು ಹಗಲು ಹೊತ್ತಿನಲ್ಲಿ ದರೋಡೆ ಮಾಡಿದ್ರು. ಗ್ರಾಹಕರ ಸೋಗಿನಲ್ಲಿಯೇ ಬಂದು ಜ್ಯುವೆಲ್ಲರಿ ಶಾಪ್ನ ಮಾಲೀಕ ಶಫಕತುಲ್ಲಾ ಆತನ ಹಣೆಗೆ ಗನ್ ಅನ್ನ ಇಟ್ಟು, ಆ ಗನ್ನು ಕೂಡ ಸದ್ಯಕ್ಕೆ ನಕಲಿ ಗನ್ ಅಂದ್ರೆ ಲೈಟರ್ ಮಾದರಿ ಗನ್ ಇದೆ ಅನ್ನುವಂತ ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಆ ಗನ್ ಇಟ್ಟು, ಕುತ್ತಿಗೆ ಚಾಕು ಇಟ್ಟು, ಕೈಕಾಲನ್ನು ಕಟ್ಟಿ ಹಾಕಿ, ಬಾಯಿಗೆ ಟೇಪ್ ಅನ್ನ ಮೆತ್ತಿ ಸುಮಾರು 3 ಕೆಜಿಗೂ ಅಧಿಕ ಚಿನ್ನಾಭರಣ ದೋಚಿಕೊಂಡು ಇವರು ಎಸ್ಕೇಪ್ ಆಗಿದ್ರು. ಇವರು ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ಕೂಡ ಗ್ರಾಹಕರ ಸೋಗಿನಲ್ಲಿ ಬಂದ ರೀತಿಯಲ್ಲಿ ವಾಪಸ್ ಗ್ರಾಹಕರ ಸೋಗಿನಲ್ಲಿಯೇ ನಡೆದುಕೊಂಡೇ ಹಾಯಾಗಿ ಹೋಗಿದ್ದು. ಪೊಲೀಸ್ ಠಾಣೆ ಪಕ್ಕದಲ್ಲಿಯೇ ಇವರು ಆಟೋವನ್ನು ಹತ್ತಿಕೊಂಡು ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗಿದ್ದು. ಬಸ್ ನಿಲ್ದಾಣದಿಂದ ನೇರವಾಗಿ ಮುಂಬೈಗೆ ಇವರು ಪಲಾಯನ ಆಗಿದ್ದಾರೆ. ಮುಂಬೈಗೆ ಹೋದ ನಂತರದಲ್ಲಿ ಈ ಖದೀಮರು ಅಲ್ಲಿ ಚಿನ್ನಾಭರಣ ಏನು ದರೋಡೆ ಮಾಡಿದ್ರು ಅದರಲ್ಲಿ ಕೆಲವೊಂದಿಷ್ಟು ಚಿನ್ನಾಭರಣವನ್ನು ಕೂಡ ಇವರು ಕರಗಿಸಿ ಮಾರಾಟ ಕೂಡ ಮಾಡಿದ್ರು. ಅಲ್ಲಿಂದ ನೇರವಾಗಿ ಕೋಲ್ಕತ್ತಾಗೆ ಹಾರಿದ್ರು. ಕೋಲ್ಕತ್ತಾ ನಂತರದಲ್ಲಿ UPಗೆ ಹೋಗಿದ್ದಾರೆ. UPಗೆ ಹೋದ ನಂತರದಲ್ಲೂ ಕೂಡ ಒಂದಿಷ್ಟು ಚಿನ್ನವನ್ನ ಕರಗಿಸಿ ಮಾರಾಟ ಕೂಡ ಮಾಡಿದ್ರು. ಈ ಒಂದು ಪ್ರಕರಣವನ್ನು ಭೇದಿಸುವುದಕ್ಕಾಗಿ ಕಲಬುರಗಿ ಸಿಟಿ ಪೊಲೀಸ್ ಕಮಿಷನರ್ ಶರಣಪ್ಪ SD ಅವರು ಕೂಡ 5 ವಿಶೇಷ ತಂಡಗಳನ್ನು ತಕ್ಷಣದಲ್ಲಿಯೇ ರಚಿಸಿದ ನಂತರದಲ್ಲಿ ಕೂಡ ಆ ದರೋಡೆ ಕೋರರ ಹೆಡೆಮುರಿ ಕಟ್ಟೋದಕ್ಕಾಗಿ
ಪೊಲೀಸರು ಕೂಡ ಅಖಾಡಕ್ಕೆ ಇಳಿದಿದ್ರು. ಪೊಲೀಸರಿಗೆ ಈ ಒಂದು ಪ್ರಕರಣ ಭೇದಿಸುವಲ್ಲಿ ಸಕ್ಸಸ್ ಆಗೋದಕ್ಕೆ ಮಹತ್ವದ ಸುಳಿವು ಸಿಕ್ಕಿದ್ವಿ ಅಂದ್ರೆ ಈ ಆರೋಪಿಗಳು ದರೋಡೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಂತಂದ್ರೆ ಜುಲೈ 11ನೇ ತಾರೀಕು ನೇರವಾಗಿ ಫಾರೂಕ್ ಏನು ಇನ್ಫಾರ್ಮೇಶನ್ ಮಾಡ್ತಾನೆ ಅಂದ್ರೆ ಫಾರೂಕ್ ಈತ ಈ ಒಂದು ದರೋಡೆಯ ಒಂದು ಪ್ಲಾನ್ ನ ಮಾಸ್ಟರ್ ಮೈಂಡ್. ಫಾರೂಕ್ ಮತ್ತೆ ಜ್ಯುವೆಲರಿ ಶಾಪ್ ದರೋಡೆ ಆಗಿತ್ತು. ಶಫಕತ್ತಲ್ಲ ಇಬ್ರು ಕೂಡ ಸ್ನೇಹಿತರು. ಫಾರೂಕ್ ಈತ ಸುಮಾರು 30 ಲಕ್ಷ ಬಿಸಿನೆಸ್ ಲಾಸ್ ಆಗಿರೋ ಕಾರಣಕ್ಕಾಗಿ ತನ್ನ ಸ್ನೇಹಿತ ಶಫಕತ್ತಲ್ಲ ಆತನ ಬಿಸಿನೆಸ್ ಚೆನ್ನಾಗಿದೆ, ಅಲ್ಲಿ ಸಾಕಷ್ಟು ಚುನಾವಣೆ ಇದೇನೋ ಅಂತ ಮಾಹಿತಿ ಇರೋ ಕಾರಣಕ್ಕಾಗಿ ಅದನ್ನು ದರೋಡೆ ಮಾಡಬೇಕು ಅಂತ ಸ್ಕೆಚ್ ರೂಪಿಸಿ ಅದರಲ್ಲೂ ಕೂಡ ಅಯೋಧ್ಯೆ ಪ್ರಸಾದ್ ಅನ್ನುವಂತ ಏನ್ ಆರೋಪಿ ಏನಿದ್ದಾನೆ ಈತ ಫಾರೂಕ್ಗೆ ಸ್ನೇಹಿತ. ಹೀಗಾಗಿ ಜುಲೈ 11ನೇ ತಾರೀಕು ಇವರು ಸ್ಕೆಚ್ ಅನ್ನು ರೂಪಿಸಿಕೊಂಡು ಸುಮಾರು 20 ದಿನಗಳ ಕಾಲ ದರೋಡೆಯ ಸ್ಕೆಚ್ ರೂಪಿಸಿ ಜುಲೈ 11ನೇ ತಾರೀಕು ಅಯೋಧ್ಯೆ ಪ್ರಸಾದ್ ಸೇರಿದಂತೆ ಮೂವರು ಸ್ನೇಹಿತರು ರೈಲ್ವೆ ಮುಖಾಂತರ ಮುಂಬೈನಿಂದ ಕಲಬುರಗಿ ಆಗಮಿಸಿ ದರೋಡೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಮೊದಲು ಹೋಗಿ ಶಾಪ್ನ ವಾಚ್ ಕೂಡ ಮಾಡ್ತಾರೆ. ವಾಚ್ ಮಾಡಿದ ನಂತರದಲ್ಲಿ 12 ಗಂಟೆ 41 ನಿಮಿಷಕ್ಕೆ ನಂತರದಲ್ಲಿ ದರೋಡೆ ಮಾಡಿ ಅವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ನಂತರ ಆಟೋ ಹತ್ತಿಯನ್ನು ಹೋಗ್ತಾರೆ. ಹೋದ ನಂತರದಲ್ಲಿ ಬಸ್ ನಿಲ್ದಾಣದಲ್ಲಿ ಇವರು ಒಂದು ಟೀ ಕುಡಿದ ನಂತರದಲ್ಲಿ ಫೋನ್ ಪೇ ಮಾಡುವ ಆರೋಪಿ ಫೋನ್ ಪೇ ಮಾಡ್ತಾನೆ. ಅದು ಪೊಲೀಸ್ ಸಿಕ್ಕಿರ್ತಕ್ಕಂಥ ಮಹತ್ವದ ಸುಳಿವು. ಮತ್ತೊಂದು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಬಂದು ಏನು ಶಾಪ್ ಅನ್ನ ವಾಚ್ ಮಾಡ್ಕೊಂಡು ಹೋಗಿದ್ರೆ ಅದಕ್ಕೆ ಆದ ನಂತರದಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ಏನು ಕೇಸ್ ದಾಖಲಾಗಿರ್ತಕ್ಕಂಥ ಬ್ರಹ್ಮಪುರ ಠಾಣೆಯ ಪೊಲೀಸ್ ಸ್ಟೇಷನ್ ಬ್ಯಾಕ್ ಪಕ್ಕದಲ್ಲಿ ಹಿಂದ್ಗಡೆ ನಿಂತುಕೊಂಡು ಇವರು ಪ್ಲಾನ್ ಅನ್ನು ರೂಪಿಸಿ ಅಲ್ಲಿ ನೇರವಾಗಿ ಒಂದು ಹೋಟೆಲ್ಗೆ ಹೋಗಿ ಬಜ್ಜಿಯನ್ನ ತಿಂದು ಅಲ್ಲಿಯೂ ಕೂಡ ಫೋನ್ ಪೇ ಮಾಡ್ತಾರೆ. ಫೋನ್ ಪೇ ಸುಳಿವು ಪೊಲೀಸರಿಗೆ ಮಹತ್ವದ ಸುಳಿವು ಕೊಟ್ಟಿತ್ತು. ಅದನ್ನ ಜಾಲನ್ನ ಹಿಡ್ಕೊಂಡು ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಹೋಗಿ ಪೊಲೀಸರು ಇವರನ್ನ ಪಶ್ಚಿಮ ಬಂಗಾಳದ ಹೋಗ್ಲಿಯಲ್ಲಿ ಸದ್ಯಕ್ಕೆ 3 ಆರೋಪಿಗಳನ್ನು ಸದ್ಯಕ್ಕೆ ಬಂಧಿಸಿರತಕ್ಕಂಥ ಆರೋಪಿಗಳಿಂದ ಬರೋಬ್ಬರಿ 2 ಕೆಜಿ 865 ಗ್ರಾಮ್ ಅಂದ್ರೆ ಸುಮಾರು 2 ಕೋಟಿ 10 ಲಕ್ಷದ ಮೌಲ್ಯದ ಚಿನ್ನಾಭರಣವನ್ನ ಜಪ್ತಿ ಮಾಡಿದೆ. ಅದರ ಜೊತೆಗೆ 4,80,000 ರೂಪಾಯಿಯನ್ನು ಸದ್ಯಕ್ಕೆ ಜಪ್ತಿ ಮಾಡಿದ. ಇನ್ನುಳಿದಿರತಕ್ಕಂಥ 2 ಆರೋಪಿಗಳನ್ನ ಬಲೆ ಬೀಸಿ ಅವರ ಬಂಧನಕ್ಕಾಗಿ ಸದ್ಯಕ್ಕೆ ಬಲೆ ಬೀಸಿರುವಂತದ್ದು ಹೊಸದು. ಓಕೆ, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.